ಅವ್ನು ಒಳ್ಳೆ ಮಗ, ನಾನು ಬೋಳಿ ಮಗ. ಹಾಯ್, ಗುಡ್ ಮಾರ್ನಿಂಗ್. ಏಯ್ ಮಗ ತೋರ್ಸು. ಆಫರ್ ಅಯ್ಯೋ, ಫುಲ್ ಟ್ಯಾಂಕ್ ಐತೆ. ಫುಲ್ ಟ್ಯಾಂಕು ಹಾಕ್ಸಿರೋದು 50 ರೂಪಾಯಿಗೆ. ಫುಲ್ ಟ್ಯಾಂಕ್ ಹೆಂಗ್ ಬರ್ತದಲ್ಲಿ? ಬೇಜಾರು ಬೆಳ್ಳಗಿದಾನ ಮಾಮ, ಆದ್ರೆ ಅವ್ನು ಬೆಳ್ಳಗಿರೋದು ಯಾರಿಗೂ ಕಾಣ್ತಿಲ್ಲ ಅಷ್ಟೇ. ಎಷ್ಟು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾವ್ ನೋಡಿ ಗಾಯ್ಸ್. ನಿದ್ದೆ ಮಾಡ್ತಿಲ್ಲ, ಕುತ್ಕೊಂಡವನೆ. ಹಾಯ್ ಚಿನ್ನು. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ತಿಂಡಿ ತಿಂದ? ಹಾ, ನಾನು ತಿಂದೆ. ನಾನು ನಿಮ್ಮನೇಲೆ ತಿಂದೆ. ನಾನು ಹೋಟ್ಲಲ್ಲಿ ತಿಂದೆ. ಸೊ ಗೈಸ್, ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಹೊಸ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವಾಗ ಹೋಗಿ ನಾಷ್ಟ ಮಾಡ್ಕೊಂಬರ್ಬೇಕು. ಮನೇಲಿ ಕೇಳೋಣ ಅಂತ ಅಂದ್ರೆ ಆಗಲೇ ಟೈಮ್ ಆಗೋಗ್ಬಿಟ್ಟೈತೆ. ಕೆರೆ ಬಿಚ್ಕೊಂಡು ಹೊಡಿತಾರೆ, ಅದ್ರ ಸವಾಸ ಬೇಡ. ಸೊ ನನಗಿಂತ ಮುಂಚೆನೇ ನಮ್ಮ ಮನೆಗೆ ಎಲ್ಲ ತೆಗೆ ಚಿನ್ನು ಹೋಗಿ 4 ಇಡ್ಲಿ ಬಂದು ಒಯ್ತಿಂದ. ಅಯ್ಯೋ, ಹಾಲು ಕುಡ್ದಪ್ಪ? ಇಲ್ಲ. ಇಲ್ವಾ? ಬಂದ್ರು ಕುಡಿಲಿಲ್ವಾ? ಬೈಲಿಲ್ಲ ಅಲ್ವಾ ನಿಂಗೆ? ನನಗೆ ಮಾತ್ರ ಬೈತಾರೆ ನಮ್ಮ ಮನೆಯವರು. ಅವ್ನಿಗೇನು ಬೈಯಲ್ಲ. ಅವ್ನು ಒಳ್ಳೆ ಮಗ, ನಾನು ಬೋಳಿ ಮಗ. ಏಯ್ ಮಗ ತೋರ್ಸು. ಆಫರ್. ಅಯ್ಯೋ, ಅವನೇ ನಾಷ್ಟ ಮಾಡಕ್ ಹೋಯ್ತಾ ಇದೀವಿ. ಅಲ್ಲ ಗಾಯ್ಸ್, ತಿನ್ನೋದೇ 60 ರೂಪಾಯಿಗೆ ಸಿಂಗಲ್ ಇಡ್ಲಿ, ಹಾಫ್ ರೈಸು, ಒಂದು ವಡೆ. ಇದಕ್ಕೇನೋ ಹೋಟೆಲ್ ಎಂಪೈರ್ ಹೋಗಿ ಊಟ ಮಾಡ್ತೀವಿ ಅನ್ನೋ ರೇಂಜಿಗೆ ಹೇಳ್ತಾವ್ ನಾವು. ಅಷ್ಟೆಲ್ಲ ಏನಿಲ್ಲ, ಹೋಗಿ ಇಡ್ಲಿ ತಿನ್ಕೊಂಬತ್ತೀವಿ. ಪೆಟ್ರೋಲ್ ನೋಡ್ದಾ? ಆಯ್ತಾ? ಫುಲ್ ಟ್ಯಾಂಕ್ ಐತೆ. ಫುಲ್ ಟ್ಯಾಂಕು ಹಾಕ್ಸಿರೋದು 50 ರೂಪಾಯಿಗೆ. ಫುಲ್ ಟ್ಯಾಂಕ್ ಹೆಂಗ್ ಬರ್ತದಲ್ಲಿ? ಬ್ರೇಕ್ ಇದೆಯಲ್ಲ, ಬೆಲ್ಲಿಲ್ಲ, ಏನಿಲ್ಲ, ಸುಮ್ಮನೆ ಹೋಯ್ತಾ ಇರ್ತಾನೆ. ಏನಾರ ಬಿಟ್ಟರೆ ಏನು ಮಾಡೋದು ಅನ್ನಂಗೆ ಆಗ್ತದೆ. ಫಸ್ಟು ನನ್ನ ಕಾರ್ನ ಗ್ಯಾರೇಜಿಂದ ತರಬೇಕು. ಆ್ಯಕ್ಚುಲಾಗಿ ನಾನು ಕಾರ್ ತೊಗೊಂಡು 1 ವರ್ಷ ಆಗೈತೆ, ಆದರೆ ಯಾರಿಗೂ ತೋರಿಸಿಲ್ಲ. ಅಲ್ಲಿ ಸಿಂಗಲ್ ಇಡ್ಲಿ ಸಾಕು. ಸಿಂಗಲ್ ಇಡ್ಲಿ ಹಾಕಿ. ಹಿಂಗೇನು ಬೇಕು ಮ್ಯಾಮ್? ಇಡ್ಲಿ ಸಿಂಗಲ್ ರೈಸ್. ಇವಾಗ ತಿಂಡಿ ತಿಂದಿದ್ದಾಯ್ತು. ಈಗ ಓಡ್ತೀವಿ ಹಂಗೆ ಮನೆಗೆ. ಹೆಂಗೆ ಓಡ್ತೀವಿ ಅಂದರೆ ಉಸೇನ್ ಬೋಲ್ಟ್ಗಿಂತ ಫಾಸ್ಟಾಗಿ ಓಡ್ತೀವಿ. ಅವಾಗ ಒಂದು ಅಂಧ ಕಾಲದಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ. ಅವಾಗ ಹಿಂಗೆ ಇರಲಿಲ್ಲ ಲೇಔಟು, ಬರೀ ಗ್ರೌಂಡ್ ಆಗಿತ್ತು. ಇವತ್ತು ಲೇಔಟ್ ಆಗ್ಬಿಟ್ಟೈತೆ. ಹಿಂಗೆಲ್ಲ ಲೇಔಟ್ ಮಾಡ್ಬಿಟ್ರೆ ಹೆಂಗೆ ಚೆನ್ನಾಗೈತೆ ಜಾಗ. ಫ್ಯಾಕ್ಟ್ರಿ ತೋರಿಸು ಈ ಕಡೆ ಮ್ಯಾಮ್. ಇದ್ರ ಕೆಳಗಡೆ ಎಷ್ಟು ವರ್ಷ ಕಾಲ ಕಳೆದೀನಿ ಗೊತ್ತಾ ಮ್ಯಾಮ್, ಈ ಮರದ ಕೆಳಗಡೆ. ಗೈಸ್, ಏನು ಅಂತ ಅಂದ್ರೆ ಅದೇ ಏನು ಅಂತ ಗೊತ್ತಿಲ್ಲ. ಎಲ್ಲಾರು ಫೋನ್ಗಳು ಇಟ್ಕೊಂಡು ಯೂಟ್ಯೂಬರ್ ಆಗ್ಬಿಟ್ಟವ್ರೆ. ಇವನು ಆಗ ಅವನು ಅಲ್ಲಿ ಕೆಳಗಿರೋನು ಅವನು ಎಲ್ಲರೂ ಎಲ್ಲಾರು ಯೂಟ್ಯೂಬಿಗೆ ಬಿದ್ಬಿಟ್ಟವ್ರೆ. ಮಲಯಾಳಮಲ್ಲಿ ಮಾತಾಡ್ತಾನೆ ಕನ್ನಡದಲ್ಲಿ. ನೀರಾಗಿ ಅರಿಚಿ ಅವರ ಉಮ್ಮಗಳು. ನೀ ಹಾಲಿಗೆ ನೀರಾಗಿ, ನೀರಿಗೆ ಹಾಲಾಗಿ. ಕೇರಳ ಭಾಷೆ ಅಂತೆ. ಕಾಫಿ ಮಾಡಿದ್ರೆ ரொம்ப ಈಸಿ. ಹಾಲಿಗೆ ನೀರಾಗಿ ಸ್ಟವ್ ಮೇಲೆ ಇಡಿ, ಕಾಫಿ ಬಿಡಿ ಹಾಕಿ, ಸಕ್ಕರೆ ಹಾಕಿ. ಎಂತ ಕಾಫಿ ಚಾಯ್ 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 ಚಾಯ್. ಸೊ ಗೈಸ್, ಕರೆಂಟ್ ಹೋಗ್ಬಿಟ್ಟೈತೆ. ಮಕ್ಕಗಳೆಲ್ಲ ಒಂದ್ ಸ್ವಲ್ಪ ಬ್ಲ್ಯಾಕ್ ಕಾಣ್ಬಹುದೇನೋ. ಇಲ್ಲ, ಇವನು ತುಂಬಾ ವೈಟ್ ಅವನೇ. ಇವನು ತುಂಬಾ ವೈಟ್ ಅವ್ನು ಮ್ಯಾಮ್. ನೀನ್ ತುಂಬಾ ವೈಟ್ ಇದೆಯಾ ಬಟ್ ಮ್ಯಾಮ್? ವೈಟ್ ಆಗಿದ್ದೀನಿ ನಾನು. ತುಂಬಾ ವೈಟ್ ಆಗವನೇ ನೋಡಿರ್ಬೇಕಾರೆ. ನಾನು ತುಂಬಾ ವೈಟ್ ಆಗಿದ್ದೀನಿ. ಫ್ಲಾಶ್ ಆನ್ ಮಾಡಿದಾಗ ಇನ್ನೂ ವೈಟ್ ಆಗಿ ಕಾಣಿಸ್ತೀನಿ. ಚಂದ್ರನ್ ಕಲರ್ ಇದೆಯಾ ಮ್ಯಾಮ್ ನೀನು? ಅಲ್ಲಿ ಹೇಳು ಅಂತ 4 ಜನದ ಬಗ್ಗೆ ಹೇಳೋಣ ಅಂತ ಮಾತಾಡ್ತಾನೆ. ಅವ್ನು ಏನಂತ ಹೇಳ್ ಮ್ಯಾಮ್, ಇವಾಗ ಹೋಗ್ಲಿ. ಬೇಡ ಬಿಡು, ಮರ್ತೋಯ್ತು. ಏನು ಈ ಸಂದರ್ಭದಲ್ಲಿ ನಾವು ಮಾತಾಡಕ್ ಹೊರಟಿದೀವಿ. ಪ್ರೀತು ಬೆಳ್ಳಗೆ ಇದ್ದಾನೆ. ಯಾಕ್ರ ನಾನು ಬೆಳ್ಳಗಿದ್ದೀನಿ ಅಂತ ಅಷ್ಟು ಸಲಿ ಒತ್ತಿ ಹೇಳ್ತಿರಲ್ಲೋ. ನಿಜವಾಗ್ಲೂ ಬೆಳ್ಳಗಿದಾನ ಮಾಮ, ಆದ್ರೆ ಅವ್ನು ಬೆಳ್ಳಗಿರೋದು ಯಾರಿಗೂ ಕಾಣ್ತಿಲ್ಲ ಅಷ್ಟೇ. ಮ್ಯಾಮ್, ನೀನ ವೈಟ್ ಇದೀನಿ ಅಂತ ನಾನು ಹೇಳ್ಕೊಂಬಂದ್ಬಿಟ್ರೆ ಈ ಊರಲ್ಲಿ 4 ಜನ 4 ಥರ ಮಾತಾಡ್ತಾರಲ್ಲ, ಏನ್ ಮಾಡೋದು ಹೇಳು? ಅದೇ ಏನು ಹೇಳ್ದಲ್ಲ ಮಾಮ, ಅವ್ರ ತಾಯಿನ ಅದರ ಹೇಳ್ತೀನಲ್ಲ, ಅದು ಊರಲ್ಲಿ 4 ಜನ 4 ಥರ ಮಾತಾಡ್ತಾರೆ ಅಂತಾರ. ಅವ್ರಿಗೆಲ್ಲ ಕೇಳ್ಕೊಳ್ಳೋದು ಇಷ್ಟೇ. ಅವ್ರ ತಾಯಿನ ತವರಿಗೆ ಕಳಿಸಿ ತುಪ್ಪ ಮರ ಜೊತೆ ತಣ್ಣಗೆ ಕೂರಿಸಿ ಅಷ್ಟೇ ಸಾಕು. ಏನ್ ಹೇಳ್ತೀವಿ ಮ್ಯಾಮ್? ಕರೆಕ್ಟ್ ಮ್ಯಾಮ್. ಮಲಯಾಳಂ ಒಂಚೂರು ಮಾತಾಡ್ತೀವಿ. ಮ್ಯಾಮ್, ಮಂಜುನಾಥ್ ಯಾರ ಫೋನ್ ಮಾಡ್ತಾರೆ? ಯಾರು ಮ್ಯಾಮ್? ಅವರೇ ಮ್ಯಾಮ್, ಮಂಜುನಾಥ್. ಎಂಬರಡನ ವಿಷಯ. ಹಲೋ, ಇವತ್ತು ನಾಂಗಳಿಲ್ಲ ಸೀದಾ ಚಿಕ್ಕಮಂಗ್ಳೂರಿಗೆ ಪೊಂಗ್ಳೂರು ಅಲ್ಲಿ ರೆಸಾರ್ಟ್ ಬುಕ್ ಮಾಡಿದ್ರಲ್ಲಿ. ಅದರಲ್ಲಿ ನಾವೆಲ್ಲ ಇರ್ಕೊಂಡು ಸೀರೀಸ್ ಶೂಟ್ ಮಾಡಿದ್ರಿ. ಅದನ್ನೆಲ್ಲ ಮಾಡಿ ಯೂಟ್ಯೂಬ್ಲಿ ಅಪ್ಲೋಡ್ ಮಾಡಿದೆ. ಒಳ್ಳೆ ಕಾಸು ಬರ್ತಿ ತಗೊಂಡು ಹೋಗಿ ಸೀದಾ ಸೈಟ್ ಮನೆ ಎಲ್ಲ ಕಟ್ಟಿದ್ವಿ. ಇಷ್ಟು ಪ್ಲಾನಿಂಗ್ ಇರ್ಲಿ. ಇದು ಕನ್ನಡ ಮಿಕ್ಸ್ ಮಲಯಾಳಂ, ಕನ್ನಡ ಎಕ್ಸ್ ಮಲಯಾಳಂ. ಇದು ಕನ್ನಡ ಮಿಕ್ಸ್ ಇಲ್ಲ, ಪ್ಯೂರ್ ಮಲಯಾಳಂಲಿ ಇದೇ ತರ ಮಾತುಗಳು ಆಡ್ವಿ. ಅರಿಯೋ ಹೋಗಿ ಅಲ್ಲೆಲ್ಲಾರು ತಣ್ಣು ಕುತ್ಕೊಂಡು ಶಾಂತಿ ಹಿಡಿಯೋ. ನೀವ್ ಯಾಕೆ ಹಿಂಗೆ ಅಂತ ನಾವು ಹಂಗಾಗೆ ಅಂತ ಇವರೇ ಗೇ ಅಂತ ಹೇಳ್ಕೊಳ್ತಾವ ನೋಡು. ಹೇಳ್ ಮಚ್ಚ, ಜನ ಕೇಳ್ತಾರೆ ನೀವ್ ಯಾಕೆ ಹಿಂಗೆ ಅಂತ.
ಮಾಮ್ ಎಲ್ಲ ಟೆಲಿಕಾಸ್ಟ್ ಮಾಡ್ದಾನ ಮಾಮ್. ಹೋಗಿ ಸೈಡ್ಗೆ ಏನದಷ್ಟೇ ಮಾಮ್ ಮಲಯಾಳಮ್ಮಲ್ಲಿ ಮಾತಾಡ ಮಾಮ್. ಹೆಂಗ್ಳೆಲ್ಲ ಕ್ಯಾಮ್ರಾ ಹಿಡಿದ್ರಿ ನಾವೇನು ಎದುರಿಲ್ಲ. ಇನ್ನು ಎದ್ರಲ್ಲ ಏನ್ ಮಚ್ಚ ಇನ್ನೊಂದ್ಸಲ ಹೇಳು. ಕ್ಯಾಮ್ರಾ ಎತ್ಕೊಂಬಂದ್ ನೀವು ಮಲಯಾಳಂ ಪರಿ ಏಯ್ ಕರೇಶ ನೀಂಗ್ಲ ಎಷ್ಟೇ ಸರಿ ಕ್ಯಾಮ್ರಾಗಳು ಎತ್ಕೊಂಬಂದು ನಮ್ಮ ಹತ್ರ ನಾವೇ ಎದುರ್ದಿಲ್ಲ. ತುಂಬಾ ಧೈರ್ಯ ಇರ್ಗು. ಎಷ್ಟ್ ಧೈರ್ಯ ಮಚ್ಚ. ತುಂಬಾ ಧೈರ್ಯ ಇರ್ಗು. ಎಲ್ಲರೂ ಪೇಸ್ರು ಮಾಡಿದ್ರು. ಈ ತರ ಶ್ರದ್ಧೆ ಕೊಟ್ರೆ ಏನ್ ಮಾಡ್ತೀಯ. ಚೆನ್ನಾಗೆ ಮಾತಾಡ್ತಾನಪ್ಪ ಚಿನ್ನ. ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಖುಷಿ ಪಡೋದ್ ಬಿಡು, ಜನಗಳೇ ನೋಡಿ ಖುಷಿ ಪಡ್ತಾ ಇರ್ತಾರೆ. ಇವತ್ತು ಲಾಸ್ಟ್ ಬೆಂಗಳೂರಲ್ಲಿ ಇರೋದು, ನಾಳೆಯಿಂದ ಚಿಕ್ಕಮಂಗ್ಳೂರಲ್ಲಿ ಇರ್ತೀವಿ. ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವ್ ಬೆಂಗಳೂರು ಬಿಟ್ಟು ಹೋಗ್ತಾ ಇದೀವಿ. 25 ದಿನ ಬರಲ್ಲ ಅಣ್ಣ. ಬೆಂಗಳೂರು ಬಿಟ್ಟು ಹೋಯ್ತಾ ಇದೀವಲ್ಲ, ಏನ್ ಹೇಳ್ತೀಯ? ಏಯ್ ಇರಲಿ ಕಚಡ ಅಣ್ಣ. ಬೆಂಗಳೂರು ಬಿಟ್ಟು ಹೋಯ್ತಾ ಇದೀವಿ, ಏನ್ ಹೇಳಕ್ ಇಷ್ಟಪಡ್ತೀಯ? ಬೆಂಗಳೂರು ವಾತಾವರಣ ಇನ್ಮೇಲೆ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಅಂದ್ರೆ ನಾನು ಹೋದ್ರೆ ನಿನ್ ಖುಷಿ. ಹಾ ನನಗೆ ಖುಷಿ. ನೀನೇನ್ ಕೇಳ್ದೆ ಹೇಳು? ಹಾ ನೀನೇನ್ ಕೇಳ್ದೆ? ಬೆಂಗಳೂರು ಬಿಟ್ಟು ಹೋದ್ರೆ ನಿನ್ಗೆ ಏನ್ ಅನ್ಸುತ್ತೆ? ನನಗೇನ್ ಅನ್ಸುತ್ತೆ? ಅದೇ ಬೆಂಗಳೂರು ವಾತಾವರಣ ಚೆನ್ನಾಗಿರುತ್ತೆ ಅನ್ಸುತ್ತೆ. ನಾನು ಖುಷಿಯಾಗಿರ್ತೀನಿ ಅನ್ನ. ಅದೇ ಚೆನ್ನಾಗಿರುತ್ತೆ ಅಂತ ಅಂದ್ರೆ ಕೈಂಡ್ ಆಫ್ ಅದೇ ಕೈಂಡ್ ಆಫ್ ನಾನ್ ಚೆನ್ನಾಗಿರ್ತೀನಿ ಅಂದಿಲ್ಲ, ಬೆಂಗಳೂರು ಚೆನ್ನಾಗಿರುತ್ತೆ. ಬೆಂಗಳೂರು ಚೆನ್ನಾಗಿರುತ್ತೆ ಅಂದ್ರೆ ನಾನ್ ದರಿದ್ರು ನನ್ನ ಮಗ. ಹಾ ನಾನು ಕರೆಕ್ಟಾಗಿ ಹೇಳ್ದೆ. ಈಗ ಕರೆಕ್ಟಾಗಿ ಹೇಳ್ದೆ ಇವಾಗ. ಆಯ್ತು ಬಿಡಪ್ಪ. ನಿಜ. ಹಾ ಅದು ಹೆಂಗ ಬಿಸ್ನೆಸ್ ಮಾಡ್ತಾರೆ ಹುಷಾರು. ಎಲ್ಲದಕ್ಕೂ ಸಿದ್ಧತೆ ಆಗಿ ಬರ್ತಾ ಇದ್ದೀನಿ. ತಿರ್ಗಾ ಓಲ್ಡ್ರಲ್ಲಿ ಅಂತ ಇದ್ದೀನಿ. ಯಾವಾಗ ಆಗ್ತೀನಿ ಗೊತ್ತಿಲ್ಲ. ತುಮಕೂರಿಗೆ ಬಂದಾಗೆಲ್ಲ ಭಾರತೀಯ ಅಣ್ಣವ್ರ ಅಂಗಡಿಗೆ ಬರ್ತೀವಿ. ಭಾರತೀಯ ಅಣ್ಣ ಇಲ್ಲ ಅಂತ ಅಂದರೆ ಊಟ ಮಾಡೋಕ್ಕೆ ಇಲ್ಲಿಗೆ ಬರ್ತೀವಿ. ಸೊ ಇದು ನಮಗೆ ತುಮಕೂರಿಗೆ ಬಂದಿದ ತಕ್ಷಣ ಫಸ್ಟ್ನೇ ಸ್ಟಾಪ್ ಇದು. ತುಮಕೂರಿಗೆ ಹೋಟ್ಲಿಗೆ ಬಂದರು. ಅಕ್ಕ ಎಗ್ ರೈಸ್ ಹಾಕ್ತವ್ರೆ. ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಈ ಅಪ್ಪ ತರಕಾರಿ ಹಚ್ತವ್ರೆ, ಅಂದರೆ ಈರುಳ್ಳಿ ಹಚ್ತವ್ರೆ. ನಮ್ಮ ಟೀಮವರೆಲ್ಲ ಹಿಂಗೆ ಗೈಸ್, ಎಲ್ಲಾದರೂ ಬಂದರೆ ಅಲ್ಲಿಗೆ ಅಡ್ಜಸ್ಟ್ ಆಗೋಗ್ಬಿಡ್ತಾರೆ. ಈ ಥರನೇ ಇರಬೇಕು, ಆ ಥರನೇ ಇರಬೇಕು ಅನ್ನೋದು ಯಾವುದು ಭೇದ ಭಾವ ಇಲ್ಲ. ಟಾಟಾ ಚಿನ್ನವ್ರೆ, ನಾನು ಭಕ್ತಿಯಿಂದ ಏನಂದ್ರೆ ದೋಸೆ ಹೇಳಿದೀನಿ, ಈಗ ದೋಸೆ ಮಾಡ್ಕೊಡಿ ಅಂತ. ಓಕೆ, ಇಲ್ಲಿ ಹಚ್ಚಕ್ಕೆ ಏನಿಲ್ಲ, ಯಾಕಂದ್ರೆ ಅಣ್ಣ ಹಚ್ತಾ ಇದ್ದಲ್ಲ. ಭಕ್ತಿಯಿಂದ ದೋಸೆ ಹೇಳಿದ್ದೆ ಮ್ಯಾಮ್, ನಾನು ಶಕ್ತಿಯಿಂದ ಎಗ್ ರೈಸ್ ತಿಂತೀನಿ. ಹಂಗೂ ಹೆಲ್ಪ್ ಮಾಡ್ಬೇಕಂದ್ರೆ ಅಲ್ಲಿ ಬೇಕಾದ್ರೆ ತಟ್ಟೆಗಿಟ್ಟೆ ತೊಳಿತೀನಿ. ನಮ್ಮ ಟೀಮ್ ಅವರೆಲ್ಲ ತಟ್ಟೆ ತೊಳೆಯೋಕೆ ರೆಡಿ. ಇದು ಬೆಂಗಳೂರಿಂದ ಇಲ್ಲಿಗೆ ಹತ್ತತ್ರ ಒಂದು 270 ಕಿಲೋಮೀಟ್ರ್ ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ ಒಂದು ಕೆಲಸಕ್ಕೋಸ್ಕರ. ಅದು 6 ಎಪಿಸೋಡ್ಗೆ ತುಂಬ ಕಷ್ಟಪಡ್ತಾ ಇದ್ದೀವಿ. ಆಮೇಲೆ ತುಂಬ ಕಷ್ಟಪಡಲೇಬೇಕು, ರಿಸ್ಕ್ ತೊಗೊಂಡ್ರೆ ಇಲ್ಲೇನೋ ಮಾಡೋಕ್ಕಾಗೋದು. ಸೊ ಇಲ್ಲಿಗೆ ಬಂದಿದ್ದೀವಿ ಚಿಕ್ಕಮಂಗ್ಳೂರಿಗೆ. ಇಲ್ಲಿಂದ ನಮ್ಮ 6 ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ ಚಿಕ್ಕಮಂಗ್ಳೂರ್ದು. ಸೊ ನಿಮ್ಮ ಸಪೋರ್ಟ್ ಹಿಂಗೇ ಇರಲಿ. ಆದಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತೀವಿ, ಆದಷ್ಟು ನಿಮ್ಮನ್ನು ಎಂಟರ್ಟೈನ್ ಮಾಡ್ತೀವಿ. ಅಷ್ಟು ಟ್ರೈ ಮಾಡ್ತಾಯಿದ್ದೀನಿ ನಾನು, ತುಂಬ ಟ್ರೈ ಮಾಡ್ತಾಯಿದ್ದೀನಿ. ಸೊ ಎಲ್ಲ ನಿಮ್ಮ ಸಪೋರ್ಟ್ ಹಿಂಗೇ ಇರಲಿ. ಸೊ ಥ್ಯಾಂಕ್ ಯು ಸೊ ಮಚ್, ಬಾಯ್.